ಕುಬ್ಸದ್ದು ಡೇಟ್ ಕೇಳ್ಕೊಂಬಂದಿದ್ನಲ್ಲ, ಕೇಳ್ಕೊಂಬಂದಿರಿ ಮೂರ್ತಿ ಯಾವಾಗ ಚಲೋ ಅದಂತೇಳಿ ಬೀಗರು ಫೋನ್ ಮಾಡ್ಯಾರ. ನೆನಪಾರ ಅದ ಇಲ್ಲಿ ನಿಮ್ಗೆ? ಕೇಳ್ಕೊಂಬಂದಿಲ್ಲಪ್ಪ. ನೆನಪದ ಕೇಳ್ಕೊಂಬರ್ತೀನಿ ತಗೋ, ಏನೋ ಟೈಮ್ ಅದಲ್ಲ, ಯಾಕೆ ವಿಚಾರ ಮಾಡ್ತೀಯ ಅಷ್ಟು? ನೀವು ಎಲ್ಲಾನು ಹಿಂಗೆ ಮಾಡ್ತೀರಿ ನೋಡ್ರಿ. ಒಟ್ಟ ನಾ ಹೇಳಿದ್ಗಳನ್ನ ಏನೇನೇನು ಕೇಳಂಗಿಲ್ಲ. ನೀವು ತಲೆಗೆ ಯಾವಾಗ ಬರ್ತದೆ ನೋಡು ಅವಾಗ ಮಾಡೋರು ನೀವು ಕೆಲಸನ. ಅಲ್ಲ ಜಲ್ದಿ ಮುಗಿಸಿದ್ರೆ ಆತದಿಲ್ಲ ಎಲ್ಲ. ಹೋಗಿ ಕೇಳ್ಕೊಂಬರ್ಬೇಕು. ಮೂರ್ತಿಗಳು ನಮ್ಮ ಟೈಮಿಗೆ ಸಿಗ್ಬೇಕಲ್ಲ ಅವು ಎಲ್ಲ ಕರೆಕ್ಟಾಗಿ. ಹೋಗಿ ಬರ್ರಿ ಒಂದು ಸ್ವಲ್ಪ. ಹಾಂ ಆಯ್ತು ಹೇಳ, ಯಾಕೆ ಅಷ್ಟು ಓದತ್ತಿ ಟೆನ್ಷನ್ ಮಾಡ್ಕೊಂಡು? ಇವತ್ತು ಹೋಗಿ ಕೇಳ್ಕೊಂಬರ್ತೀನಿ. ಅವರು ಮೊನ್ನೆ ಹೋಗಿದ್ದೆ, ಆಚಾರ ಇದ್ದಿದ್ದಿಲ್ಲ. ಹೌದೌದು, ನೀವು ಹೋದಾಗನೇ ಇರಂಗಿಲ್ಲ ಅವ್ರ ಆಚಾರ್ಯಗಳು. ಹೋಗ್ಲಿ ಬಿಡಿಯತ್ತೆ, ಕೇಳ್ಕೊಂಡು ಬರ್ತಾರೆ, ಯಾಕಷ್ಟು ಟೆನ್ಷನ್ ಮಾಡ್ಕೋತೀರಾ? ಅಲ್ಲ ಪ್ರಿಯ, ಯಾವಾಗ ನೋಡಿದ್ರೆ ಹಂಗೆ ಮಾಡ್ತಾರವ. ಒಟ್ಟ ನಾ ಹೇಳಿದ್ಗಾನೆ ಆ ಕೆಲಸ ಮಾಡಂಗೆ ಇಲ್ಲ ನೋಡು. ಸಿಟ್ಟು ಯಾಕೆ ಮಾಡ್ಕೋತಿ ಸುಮ್ಮನೆ? ಸಿಟ್ಟ್ಯಾಕೆ ಸಿಡಿಕ್ಯಾಕೆ ನನ್ನ ಜಾಣೆ, ನಿನ್ನ ಬಿಟ್ಟು ಇರಲಾರೆ ನನ್ನಾಣೆ, ಒಟ್ಟಿಗೆ ಇರುವ ಒಟ್ಟಾಗಿ ಮಡಿವ, ಮತ್ತೊಂದು ಕೊಟ್ಟೆನ್ನ ಕೈಗೊಳ್ಳೆ, ಮತ್ತೊಂದು ಕೊಟ್ಟೆನ್ನ ಕೈಗೊಳ್ಳೆ, ಸಿಟ್ಟ್ಯಾಕೆ ಸಿಡಿಕ್ಯಾಕೆ ನನ್ನ ಜಾಣೆ. ಹಿಂಗೇನಾರ ಹೇಳಿ ಸಮಾಧಾನ ಮಾಡ್ಬಿಡ್ತಾನೆ. ಒಟ್ಟ ಯಾವ ವಿಷಯನೂ ಸೀರಿಯಸ್ ಆಗಿ ತಿಳ್ಕೊಳಂಗಿಲ್ಲ ನೀವು. ಸಾಕ್ತದ ಸೊಸಿ ಇದ್ರಿಗೆ ಏನು ಅಸಹ್ಯ ಮಾಡ್ತೀರಿ ನೀವು. ಸುಮ್ಮಿರಿ. ನಾ ಏನು ಮಾಡೀನಿ? ಸಿಟ್ಟು ಮಾಡ್ಕೊಂಡಿದ್ದಿ, ಸಮಾಧಾನ ಮಾಡೀನಿ ಅಷ್ಟೇ. ನಮಸ್ಕಾರ ರೀ ಮಾಮರ, ಏನು ನಡ್ಸಿರಿ? ಮಾಮೇರಿ ನಿಮಗೂ ನಮಸ್ಕಾರ ರೀ. ಅಡ್ಡಿ ಬಿದ್ದೇರಿ? ಪ್ರಿಯಾ ನಿನಗೆ ನಮಸ್ಕಾರ ಇಲ್ಲ, ನಿನಗೆ ನಾನು ನಮಸ್ಕಾರ ಮಾಡಂಗಿಲ್ಲ. ಯಾಕಂದ್ರೆ ನೀ ಸಣ್ಣಕ್ಕಿದ್ದೇವ, ನನ್ಗಿಂತ ಸಣ್ಣಕ್ಕಿದ್ದೆ ಅಂದ್ರೆ ನೀನು ನಮಸ್ಕಾರ ಮಾಡೋದು ನಾ ತಪ್ಪತ್ತದ, ನಾನು ನಿನಗೆ ನಮಸ್ಕಾರ ಮಾಡಂಗಿಲ್ಲ. ಬಾರಪ್ಪ ಶಿನಪ್ಪ, ಜೋರದಪ್ಪ. ಈಗ ಪಂಚಾಯತಿ ಕೆಲಸ ವಯಸ್ಸಿಂದ ಏನಪ್ಪ ಅಂತ ನಾನು ಒಟ್ಟ ಕೈಗೆ ಸಿಗೋಲಾಗ್ಯಲ್ಲ, ಅಷ್ಟು ಬಿಜಿ ಆಗಿಬಿಟ್ಟಿರ್ ಬಿಡ. ಹಂಗೇನಿಲ್ರಿ ಮಾಮರ, ಪಂಚಾಯತಿ ಕೆಲಸ ಪಂಚಾಯತಿಯಾಗಿರ್ತದ್ರಿ. ಮತ್ತು ನಮ್ಮ ಒಟ್ಟಿಗೆ ಪಾಡಿಗೆ ಮಾಡ್ಬೇಕಲ್ರಿ. ನಮ್ಮ ದುಡಿಮೆ, ನಮ್ಮ ಕೆಲಸ, ನಮ್ಮ ಕುಡ್ತ ಇದು ಇದ್ದರಿ. ಆದ್ರೆ ಪಂಚಾಯತಿ ಹೋದಾಗ ಮಾತ್ರ ನಾನು ಬರ್ರಿ ನೀಯತ್ ತಿಂದಿರ್ತೀರಿ ಮಾಮರ. ಒಂದು ಹನಿನೂ ನಾ ಕುಡಿದು ಒಳಗೆ ಕಾಲಿಡಂಗಿಲ್ರಿ ಮಾಮರ. ನೀವು ನನ್ನ ನಂಬಬೇಕಾಗ್ತದ್ರಿ, ನಂಬ್ರಿ. ಆಮೇಲೆ ನಾವು ಹೊಟ್ಟಿ ಪಾಡಿಗೆ ದುಡಿಯಬೇಕಲ್ರಿ ಮಾಮರ. ಅವ್ರೇನು ಚೇರ್ಮನ್ನ ವೈಸ್ ಚೇರ್ಮನ್ ಆದ್ರೇನು ರೊಕ್ಕ ಬರ್ತಾವ್ರಿ? ರೊಕ್ಕಿಲ್ಲ, ರೂಪಾಯಿ ಇಲ್ರಿ. ಸುಮ್ರಿ ಮೊದಲು ಪಂಚಾಯತಿಗೆ ಮೆಂಬರು ಅಧ್ಯಕ್ಷರು ಆದ್ರೆ ರೊಕ್ಕ ಅದು ರಗಡಿರ್ತಿದ್ವು ಅಂತಾರ್ರಿ. ಈಗಿನವ್ರಿಗೆ ಅದೇನಿಲ್ಲ ಬಿಡ್ರಿ ಮಾಮರ. ಸುಮ್ಮ ನೋಡ್ರಿ, ನಮ್ಮ ಸೇವಾ ಮಾಡೋದ್ರೆ ಅಷ್ಟೇ ನಾವು. ಹಂಗೆ ಮಾತಾಡ್ತೀವಿ ಸಿನಣ್ಣ, ಸ್ವಲ್ಪ ಇಲ್ಲ ಸ್ವಲ್ಪ ಬಂದೇ ಬರ್ತದಪ್ಪ. ಮಾತಾಡ್ಬೇಕು, ಒಂದು ಲಿಮಿಟ್ ಇರ್ತದ ಮಾತಾಡೋದಕ್ಕೂ. ಬರ್ದಾವ್ರಿ ಮಾಮರ, ಅದನ್ನ ನಂಬ್ಕೊಂಡು ಕೂಡಕ್ಕಾಗ್ತದೇನ್ರಿ? ಅದು ಎಷ್ಟು ವರ್ಷ ಇರ್ತದ್ರಿ? ಭಾಳ ಅಂದ್ರೆ 5 ವರ್ಷ ನಮ್ಮ ಅಧಿಕಾರ ಇರ್ಬೋದ್ರಿ. ಮುಂದೇನು ಮಾಡ್ತೀನೇನ್ರಿ? ರೊಕ್ಕೇನು ನಮಗೇನು ಉದುರ್ತಾವ್ರಿ? ರೊಕ್ಕದ ಗಿಡ ಹಚ್ಚಿವೇನ್ರಿ ನಾವೇನಾರು ಎತ್ತಿಲ್ದಾಗ? ಬೇಕೇ ಇಲ್ರಿ ಹೊಟ್ಟೆ ಪಾಡಿಗೆ. ಹಂಗಾಗಿ ನಾವು ಕೆಲ್ಸಕ್ಕೆ ಹೋಗ್ಬರ್ತೀವಿ ರೀ. ಸುಸ್ತಾದಾಗ ನಾವು ಒಂದಿಷ್ಟು ತೊಗೋತೀವಿ ನೋಡ್ರಿ ಮಾಮರ. ತೊಗೊಂಡು ಯಾಕೆ ನಿಮ್ಮ ನೆನಪು ಭಾಳ ಅಂದ್ರೆ ಭಾಳ ಆಗ್ಲಿಕತ್ತೈತಿ ರೀ ಮಾಮರ, ಅದಕ್ಕೆ ಬಂದೆ ರೀ. ಚಲೋ ಆಯ್ತಾಳಪ್ಪ ಬಂದಿದ್ದು. ನಾನು ಅದೇ ಅನ್ಲಿಕತ್ತಿದ್ದೆ ನೋಡಿ, ಶಿನಪ್ಪ ಯಾಕೆ ಭಾಳ ದಿನ ಆಯ್ತು ಬರಲಾಗೇನಲ್ಲ ಅಂತ ಅನ್ಲಿಕತ್ತಿದ್ದೆ. ಬಂದಿದ್ದು ಚಲೋ ಆಯ್ತಾಳ. ಬಾ ಈ ಕಡೆ ಕುಡ್ಬಾ. ಬ್ಯಾಡ್ರಿ ಮಾಮರ, ಕುಡ್ದು ಪಡೋದು ಬ್ಯಾಡ್ರಿ. ಏನಾರ ಕೆಲಸ ಇದ್ದು ಅಂದ್ರೆ ಹೇಳ್ರಿ ಮಾಮರ, ನಾವು ಮಾಡ್ತೀವ್ರಿ. ಏನು ಕೆಲಸ ಅದ ಏನ್ರಿ? ಹೊಲ್ದಾಗ ಏನ್ರ ಇದ್ರ ನೀವು ನಾವು ಪಂಚಾಯತಿ ಚೇರ್ಮನ್ ಆಗ್ಯಾರ ಹಂಗೆ ಹಿಂಗೆ ಅಂತವೆಲ್ಲ ತಲೆಗೆ ಏನು ಇಟ್ಕೋಬೇಡ್ರಿ. ನನಗೆ ಯಾವಾಗ ಕರೆದ್ರೂ ನಾನು ರೆಡಿ ಫಾರ್ ವರ್ಕ್. ನಿಮ್ಮ ಕೆಲಸ ಅಂದ್ರೆ ನಮಗೆ ದೇವ್ರ ಸಮಾನ್ರಿ ಮಾಮರ. ನಾವು ಕೆಲಸ ಮಾಡಾಕ ಹಿಂದೆ ಮುಂದೆ ನೋಡಂಗಿಲ್ರಿ. ಏನು ಕೆಲಸ ಇದ್ರೂ ನೀವು 24x7 ನನಗೆ ಕರಿಬೋದ್ರಿ ಮಾಮ. ಮರ ತೋಟದಾಗ ಕೆಲಸ ಇಲ್ಲಾರ್ದ ಇರ್ತಾವನು. ಒಂದು ಸ್ವಲ್ಪ ನಿಂಬೆ ಗಿಡದಾಗ ತಳಗ ಎಷ್ಟು ಹೊಲಸಾಗ್ಬಿಟ್ಟದಪ್ಪ, ಸ್ವಚ್ಛ ಮಾಡ್ಬೇಕಾಗಿತ್ತು. ಬರ್ತೀಯನ ಅಂತ ಹೇಳಿದ್ರ ನೀ ಏನು ಮನೆ ಕಡೆನೇ ಆಗಿಲ್ಲ. ನಾನೇ ಫೋನ್ ಹಚ್ಬೇಕಂತ ಮಾಡಿದ್ದೆ. ಮಾಡ್ತೆ ಹೆಂಗೆ ಮತ್ತೆ? ಸ್ವಲ್ಪ ನೀರನ್ನು ಕಡಿಮೆ ಅನಿಸ್ಲಿಕ್ಕತ್ತೇವೆ, ಯಾಕ ಒಂಚೂರು ನೀರನ್ನು ಬಿಡ್ಬೇಕಾಗ್ಯದ ಅದಕ್ಕೆ. ಹ್ಞೂ ರೀ ಮಾಮ, ನಾ ಮಾಡ್ತೀನಿ ರೀ, ಮಾಡಂಗಿಲ್ಲ ಅಂತ ಅನ್ನಂಗಿಲ್ರಿ ಮಾಮ. ನೀವು ಕಾಲೇ ತೋರಿಸಿದ್ದನ್ನ ನಾ ಕೈಲೇ ಮಾಡ್ತೀನಿ ರೀ ಮಾಮ. ನಿಮ್ಮ ಕೆಲಸ ಯಾವಾಗ ಹೇಳಿದ್ರು ನಾವು ಸಿದ್ಧ ರೀ ಮಾಡ್ಲಿಕ್ಕೆ. ಮಾಮರ ಏನರ ಕೆಲಸ ಇದ್ರೆ ಫೋನ್ ಮಾಡ್ರಿ, ನಾನು ಬರ್ತೀನಿ ರೀ. ನಮಗಿದು ಯಾಕೆ ಶೀನು ಸೆಟ್ ಆಗೋವಲ್ರಿ ಮಾಮರ, ನಾ ಬರ್ತೀನಿ ರೀ. ಪ್ರಿಯಾ ಹಂಗೆ ಮಾತಾಡ್ಬೇಡ, ಒಂದು ಸ್ವಲ್ಪ ತಿಳ್ಕೊಂಡು ಮಾತಾಡೋದು ಕಲಿ ನೀನು. ಶೀನಣ್ಣ ತಪ್ಪು ತಿಳ್ಕೊಬೇಡಪ್ಪ. ಏನು ನಿಮ್ಮ ತಂಗಿದ್ದಾಳ ಅಂತಿಕೋ, ಸಣ್ಣಕ್ಕಿದ್ದಾಳಕ್ಕಿ ತಿಳಿಯಂಗಿಲ್ಲ, ಅದಕ್ಕೆ ಮಾತಾಡ್ತಾಳ. ಹೋಗ್ಬಾರಪ್ಪ. ಆಯ್ತು ರೀ ಮಾಮರ, ನಾ ತಪ್ಪು ತಿಳ್ಕೊಳಂಗಿಲ್ಲ ರೀ. ನಾ ಯಾರ ಬಗ್ಗೆನೂ ತಪ್ಪು ತಿಳ್ಕೊಳಂಗಿಲ್ಲ ರೀ. ನೀವು ನಮ್ಮ ಹಿಂದಿದ್ರೆ ಸಾಕ್ರಿ ಮಾಮರ, ನನಗೆ ಅಷ್ಟೇ ರೀ. ಮಾಮಿ ರೀ ನಮಸ್ಕಾರ. ಬರಲಿ ರೀ ಮಾಮಿನ, ನೀವು ದೇವ್ರಿ ಮಾಮಿ. ನೀವು ನಮ್ಮ ಊರಿನ ಫಸ್ಟ್ ಸೊಸೆಯಾಗಿ ಬಂದಾಗಿಂದ ನೋಡ್ಲಿಕ್ಕತ್ತೀನಲ್ರಿ ಮಾಮಿ, ನೀವು ದೇವ್ರಿ ಮಾಮಿ. ಏನ್ ಸಂತೇನ ದೇವ್ರಂತ ಯಾಸಿನಣ್ಣ? ದೇವ್ರಿಗೆ ನಮ್ಗೆ ಹೋಲಿಕೆ ಮಾಡಿದ್ರೆ ಏನು ಸಮ ಐತಿವ? ನಾವೇನಾರ ಸುಮ್ಮ ಹಂಗೆಲ್ಲ ಅನ್ಬಾರ್ದಪ್ಪ. ಮಾಮಿ ರೀ ದೇವ್ರು ದೊಡ್ಡವ್ರು ಇರ್ಬೋದ್ರಿ, ನಾವೇನು ದೇವ್ರು ನೋಡಿವೇನ್ರಿ? ನಮ್ಮ ಪಲ್ಲೆಗೆ ದೇವರು ನಿಮ್ಮ ರೂಪದಾಗ ಬಂದಾನಂತ ತಿಳ್ಕೊತೀವ್ರಿ. ಅದಕ್ಕೆ ನಮಗೆ ಮಾಮಿ ದೇವ್ರು ಇದ್ದಂಗ್ರಿ ಮಾಮಿ.
ನೀವು ಪಾರ್ವತಿ ಪರಮೇಶ್ವರ್ ಇದ್ದಂಗ್ರಿ, ರಾಧಾಕೃಷ್ಣ ಇದ್ದಂಗ್ರಿ, ಶಿವ ಪಾರ್ವತಿ ಇದ್ದಂಗ್ರಿ ಮಾಮಿ ನೀವು ನಮಗೆ. ಆಯ್ತಾಳ, ಈಗ ಮಾತಾಡ್ಕೊತ ನಿಂದಿರ್ಬೇಡ, ಹೋಗಿ ಬಾ ಇನ್ನು ಮನೆಗೆ. ಆಯ್ತು ರೀ ಮಾಮರ, ನೀವು ಅಪ್ಪಣೆ ಕೊಟ್ಟಿರಿ ಅಂದ್ರೆ ನಾವು ಒಂದು ನಿಮಿಷನೂ ಇರಂಗಿಲ್ಲ. ಬಾಯ್ ರೀ ಮಾಮ, ನಾವು ಹೋಗಿ ಬರ್ತೀನಿ ರೀ. ಪಂಚಮಿ ಹಬ್ಬ ಉಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ನನ್ನ ತವರೂರು ಗೋಕುಲ ನಗರ, ಅಲ್ಲಿ ಇರುವುದು ರಾಜ ಮಂದಿರ. ನನ್ನ ತವರೂರು ಗೋಕುಲ ನಗರ, ಅಲ್ಲಿ ಇರುವುದು ರಾಜ ಮಂದಿರ. ಹೆಂಗ ಇರಲವ್ವ ತವರ ಮನೆ ಮರೆತ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ನನ್ನ ತವರೂರು ಪಂಚಮಿ ಭಾರಿ, ವರ್ಗಿ ಗೆಳತೇರು ನಾವು ಕೂಡಿ. ನನ್ನ ತವರೂರು ಪಂಚಮಿ ಭಾರಿ, ವರ್ಗಿ ಗೆಳತೇರು ನಾವು ಕೂಡಿ. ಒಳ್ಳೆ ಸೊಗಸೀಲೆ ಜೋಕಾಲಿ ಏರಿ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಇವಂತರೂ ಬರೀ ಹಾಡಾಡ್ದಾಗ ಬಂದವು. ಅದು ಸುಮಾರು ಮನೆಗೆ ಹೋದ್ರೂ ಸಂಜೆನ ಹಾಡ್ತಿರ್ತದ. ಈ ಡುಮ್ಮಿ ಮನೆಗೆ ಬಂದ್ರೂ ಯಾವಾಗಾರ ಒಮ್ಮೆ ಹಾಡನೇ ಆಡ್ತಿರ್ತದನು. ಏನು ನಡ್ಸಿರಿ ಮಾಮಿ, ಹಾಡು ನಡ್ದಾವ್ರಿ? ಅಯ್ಯ ಬಾರ ಸುಂದ್ರಿ, ಎಷ್ಟು ದಿನ ಆಯ್ತು, ಏನು ಸುದ್ದಿ, ನೀನು ಭೇಟಿ ಆಗ್ಲಾರ್ದ. ಸುಮ್ಮ ಹಾಡ ನಾವೇನು ಆಡ್ತೀವಿ. ನಿನ್ನೆ ಯಾರ ಹಾಡ್ಲಿಕತ್ತಿದ್ರ, ಅದು ಪಂಚಮಿದು, ಅದನ್ನೇ ಗುನುಗಕತ್ತಿದ್ದೆ. ಬಾ, ಏನು ಅಪರೂಪ ಆಗ್ಯವ ಅಂತೆ ನಾನು. ಏನು ಮಾಡಿದ್ರಿ ಮಾಮಿ, ಕೆಲಸ ಒಪ್ಸಾರಲ್ಲ, ಮತ್ತು ಕೆಲಸ ಮಾಡ್ಬೇಕಲ್ರಿ ನಿಯತ್ತಿಂದ. ಕೈಯಾಗ ಕೆಲಸ ಇದ್ರ ಅಲ್ಲಿ ಇಲ್ಲಿ ತಿರುಗಾಡ್ಲಿಕ್ಕೆ ಆಗಲ್ರಿ ಮಾಮಿ. ಕೈಯಾಗ ಕೆಲಸ ಇರಲಿಲ್ಲ ಅಂದ್ರೆ ಮನೆ ತಿರುಗಾಡ್ದು ಚಾಡ ಹೇಳೋದು ಆತದ ನೋಡ್ರಿ. ಅದು ಕರೆ ಅದ ಬಿಡವ, ಬಾ ಕೂಡವಾ. ಮತ್ತೇನಂತೀವ ಸುಂದ್ರಿ, ಹೆಂಗೆ ನಡೆದ ಪಂಚಾಯತಿ ಕೆಲಸ? ನಡ್ದದ್ರಿ ಮಾಮಿ. ಅದೇನ್ರಿ ಸುಮ್ಮ 5 ವರ್ಷ ಇರುದ್ರಿ, ಅದೇನು ಶಾಶ್ವತ ಅಲ್ಲ ಮತ್ತೊಂದಲ್ರಿ. ಈಗ ಅಷ್ಟು ದಿನ ಚಂದಾಗೆ ಮಾಡಿಬಿಡ್ದು ನೋಡ್ರಿ. ಅಧಿಕಾರ ಕೊಟ್ಟಾರಂದ್ರೆ ಅದನ್ನ ಉಪಯೋಗಿಸ್ಕೋಬೇಕಲ್ರಿ ಮಾಮಿ. ಮತ್ತೆ ಅದು ಕರೆ ಅದ ಬಿಡು, ಆದ್ರೆ 4 ಮಂದಿಯಾಗ ಬಿದ್ದಿ ನೋಡ ಸುಂದ್ರಿ. ಎಲ್ಲರೂ ಹೇಳಿಕತ್ತಾರ ಸುಂದ್ರಿ ಭಾರಿ ಅಧಿಕಾರ ನಡೆಸ್ಲಿಕತ್ತಾಳ, ಸ್ಟ್ರಿಕ್ಟಾಗಿ ಎಲ್ಲರಿಗೆ ಮೀಟಿಂಗ್ ತೊಗೊಂಡು ಭಾರಿ ಚಂದ ಹೇಳ ಅಂತೇಳಿ ಚಂದ ಮಾತಾಡಿದಂತಲ್ಲ. ಕೊಡಿ, ಎಲ್ಲಿ ಕಲ್ತಿ ಅದೆಲ್ಲ? ಹೌದ್ರಿ ಮಾಮಿ, ಯಾರು ಹೇಳಿದ್ರಿ? ಏನಿಲ್ರಿ ಮಾಮಿ, ಯಾವಾಗ ನನಗೆ ಎಲೆಕ್ಷನ್ಗೆ ನಿಂದಿಸ್ತಾರ ಅಂತ ಗೊತ್ತಾಗ್ಯದಲ್ರಿ, ಆವಾಗಿಂದ ಅದ್ರ ಬಗ್ಗೆ ಬುಕ್ಕ ಓದ್ಲಿಕತ್ತೀನಿ. ಹಂಗಾಗಿ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗ್ಯಾವ್ರಿ, ಅದಕ್ಕೆ ಎಲ್ಲ ಹೇಳಿದ್ರಿ. ಮತ್ತು ನಮ್ಮ ಕೈಯಾಗ ಅಧಿಕಾರ ಅದಂದ್ರೆ ಅದನ್ನ ನಾನು ಒಟ್ಟು ನೋಡಕಂತ್ರಿ ಮಾಮಿ ಹೆಂಗೆ ಮಾಡ್ತೀನಿ ಅಂತ. 5 ವರ್ಷನ್ಯಾಗ ಊರ ಚೇಂಜ್ ಮಾಡ್ಬಿಡ್ತೀನಿ ರೀ ಫುಲ್ಲು. ಹಬ್ಬ ಭಾರಿ ಆಯ್ತು ಬಿಡವ, ಮಾಡವ ಊರ ಚೇಂಜ್ ಮಾಡು. ಏನಂತೀವ ಪ್ರಿಯ, ಆರಾಮಿದ್ದೀಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ತೋರಿಸ್ತೀಯ ಬಂದು? ಅಯ್ಯೋ, ನಾ ಏನನ್ನ ಬರ್ದ ನೀವು ನಿನಗ? ಅಲ್ಲ, ಆರಾಮಿದ್ದೀಯನಂತೆ ಚಂದಾಗಿ ಮಾತಾಡ್ಸಿದ್ರೆ ಹಿಂಗೆ ಮಾತಾಡ್ತಾರ? ನಿನ್ನ ಬಿಟ್ಟು ಏನು ಮಾಡ್ತೀನಿ ನಿನ್ನ ಬುದ್ಧಿನ? ನಾನೇನು ಮಾತಾಡ್ಸೋ ಅವಶ್ಯಕತೆ ಇಲ್ಲ. ನಾನು ಆರಾಮಾದ್ರೂ ಇರಲಿ ಹೆಂಗಾದ್ರೂ ಇರಲಿ, ನೀನೇನು ಕೆಲಸ ಬಂದಿದ್ಯಲ್ಲ ಅದನ್ನು ಮುಗಿಸ್ಕೊಂಡು ಹೋಗಿ ಮುಚ್ಕೊಂಡು ಅಷ್ಟೇ. ಹಿಂಗೆ ಮಾಡ್ಲಿಕತ್ತೀಯ ನೀನು? ಬಸ್ರಾಗಿಂದ ಭಾರಿ ಚೇಂಜ್ ಆಗಿಬಿಟ್ಟು ಬಿಡ, ಯಾಕ? ಹೋಗ್ಲಿ ಬಿಡ ಸುಂದ್ರಿ, ಸಣ್ಣಕ್ಕಿದ್ದಾಳ ತಿಳಿಯಂಗಿಲ್ಲ ಮಾಡ್ತಾಳಂಗ, ನೀ ಸುಮ್ಮಿರು. ಅಲ್ರಿ ಮಾಮಿ, ನಾ ಅನ್ನೋದಾರ ಏನಂದಿದ್ದೀರಿ ಆಕಿಗೆ? ಆರಾಮಿದ್ದೇನೋ ಪ್ರಿಯಾ ಅನ್ನೋ ತಪ್ಪ್ರಿ, ನೀವೇ ಹೇಳ್ಬಿಡ್ರಿ. ಹೌದು ಬಿಡು, ಏನೋ ಒಂದಿಲ್ಲ, ಇರ್ಲಿ ಬಿಡು, ಈಗ ಸುಮ್ಮಿರು. ಸಣ್ಣಕ್ಕಿದ್ದಾಳ, ಏನು ಮಾಡೋಕ್ಕಾಗಲ್ಲ. ಆಕಿಗೆ ಯಾಕ ಬಸ್ರಾದಾಗಿಂದ ಚಾಣಿಸ್ತಾನೆ ಬಂದಂಗೆ ಏನೋ ಬರೀ ಶಿರ್ಕ ಮಾಡ್ಲಿಕತ್ತಾಳ. ಯಾಕನೆ ಎಲ್ಲರಿಗೆ ಎಲ್ಲರೂ ಆ ಥರ ಮಾಡ್ತಿದ್ದೀರಲ್ಲ ನೀವು, ಅದಕ್ಕೆ ನಾನು ಹಿಂಗಾಗಿರೋದು. ಹೋಗ್ಲಿ ಬಿಡುವ ಪ್ರಿಯಾ, ನನಗೆ ನಿನಗೆ ಯಾಕೆ ಸುಮ್ಮನೆ ಅಂದಂಗ. ಮಾಮಿ, ಸುಮಾರು ಮನೆಗೆ ಒಬ್ಬ ದಿನ ಯಾರ ಗಂಡಸ್ ಬರ್ತಾನ ನೋಡ್ರಿ. ಸುಂದ್ರಿ, ಅವ ಆಕಿನ ತಮ್ಮ ಇದ್ದಾನ, ಇಲ್ಲೇ ಬಾಜು ಊರಾಗ ನೌಕರಿ ಮಾಡ್ತಾನ. ಹಂಗಾಗಿ ಅವಾಗ ಬರ್ತಿರ್ತಾನ. ನೀ ಏನು ತಪ್ಪು ತಿಳ್ಕೊಂಡು ಮತ್ತೆ ಹಂಗೆ ಚಲೋ ಮಾಡಿದೇನ ಮೊದ್ಲಿನ ಚಾಳಿ? ಕರೆ ಹೋಯ್, ಈ ಮಂದಿ ಮನಿ ಚಾಡೆ ಹೇಳೋದ್ರಾಗ ಸಿಗು ಮಜಾ ಪಂಚಾಯತಿ ಕೆಲಸದಾಗ ಏನು ಸಿಗವಲ್ದವ. ಹೌದ್ರಿ, ಅವ್ರ ತಮ್ಮರಿ ನಿಮಗೆ ಗೊತ್ತದ್ರಿ ಮಾಮಿ? ಪಕ್ಕ ನನಗೇನು ಗೊತ್ತಿರವ, ನಾ ಒಂದ್ಸಲ ನೋಡಿಲ್ರಿವ ಅವನ್ನ, ಅದಕ್ಕೆ ಅಂದೇರಿ. ಯಾಕ ಬಂದಿಲ್ಲಲ್ರಿ ಸುಮಾ? ಹೌದು ನೋಡ, ಬರ್ಬೇಕಾಗಿತ್ತು, ಯಾಕ ಬಂದೇ ಇಲ್ಲಕ್ಕಿ. ಅಂದಂಗೆ ಸುಂದ್ರಿ, ಪ್ರಿಯಾಂದು ದೊಡ್ಡ ಕೂಸ ಮಾಡ್ಲಿಕತ್ತೀವಿ, ಅಲ್ಲೇ ಬೆಂಗಳೂರಾಗ ಮಾಡ್ತಾರಂತ, ದೊಡ್ಡದಾಗಿ ಇಟ್ಕೊಂಡಾರ ಅವರು. ಅದಕ್ಕೆ ಹೋಗ್ಬರೋಣ ಅಂತ ತಯಾರಾಗು. ಅತ್ತೆ, ಸ್ವಲ್ಪ ಒಳಗಡೆ ಬರ್ತೀರಾ? ಬರ್ತೀನಿ ತಗೋ ಪ್ರಿಯಾ, ಇಲ್ಲಿ ಮಾತಾಡ್ಲಿಕತ್ತೀವಿ, ಇಲ್ಲ ಬರ್ತೀನಿ ಅಂದ್ರೆ ಆಮೇಲೆ. ಅಲ್ಲ ಪ್ರಿಯಾ, ಆಕೆನ ಬೆಂಗಳೂರು ಕರ್ಕೊಂಡು ಹೋಗೋದು ಬ್ಯಾಡ್ರಿ ಅಂತ ಹೇಳಿ ಕರೆಯಕತ್ತಾರ ಒಳಗೆ.
ಮಾಡ್ತೀನಿ ಮಗಳ, ಈ ಸಲ ದೊಡ್ಡದ ಬೆಂಕಿ ಇಡ್ತೀನಿ. ಯಾಕ್ರಿ ಮಾಮಿ, ನೀವೇ ಹೋಗಿ ಬಂದ್ಬಿಡ್ರವ, ನಾವೆಲ್ಲಿ ಬರೋದು ಸುಮ್ಮನೆ. ಹಂಗಂತಿ ಯಾಕ? ಒತ್ತಾಯ ಮಾಡಂಚೀರು ಬರ್ತೀನಿ. ಸುಮ್ಮನೆ ಅದೇ ರೀ ಮಾಮಿ, ಯಾಕಂತ್ರಿ ನಮ್ದು ಮೊದಲೇ ಬಾಯಾಗ ಮಾತು ನಿಂದ್ರಂಗಿಲ್ರಿ. ಏನ್ರ ಅಂದ್ಗನೆ ಬಾಜು ಮನ್ಯಾಗ ಹೋಗಿ ಹೇಳೋರು ನಾವು, ಅವ್ರು ಒಂದು ಕ್ಯಾಡ ಮಾಡಿ ನಿಮ್ಮ ಬೀಗರಿಗೆ ಹೇಳೋರು, ನಿಮ್ಮ ಬೀಗರು ನಿಮಗೆ ಫೋನ್ ಹಚ್ಚಿ ಹೇಳೋದು. ಯಾಕೆ ಬೇಕಂತ್ರಿ ಇವೆಲ್ಲ ರಗಡಿ? ಸುಮ್ಮ ನೀವೇ ಹೋಗಿ ಬಂದ್ಬಿಡ್ರಿ. ಹಂಗೆ ಮಾಡ್ಬೇಡ. ಆದ್ರ ಅಲ್ಲಿ ಹೋಗಿ ಹೊರಗೆ ಹೋಗ್ಲಿಕ್ಕೆ ಹೋಗ್ಬೇಡ, ಹೇಳೋದು ಪಾಳೋದು ಮಾಡ್ಬೇಡ. ಸುಮ್ಮ ಹೋಗ್ಬರಮಂತ. ನಿಮ್ಮ ಮಾಮಾರು ಒಂದು ದೊಡ್ಡ ಬಸ್ ಬುಕ್ ಮಾಡ್ಯಾರ, ಎಲ್ಲರಿಗೆ ಹೇಳ್ತಾರಂತ ಈ ಸಲ. ಅದಕ್ಕೆ ನಿಮ್ಮ ಮನೆಯವರು ಬರ್ತಾರ, ಸುಂಬಾ. ಅತ್ತೆ ಸ್ವಲ್ಪ ಒಳಗಡೆ ಬರ್ತೀರಾ, ಕೆಲಸ ಇದೆ. ಅಯ್ಯ ಪ್ರಿಯ, ಬರ್ತೀನಿ ತಡಿ. ಏನಿನ ಎಷ್ಟು ಓದಿರ್ತಿಲ್ಲ ಯಾಕೆ? ಈ ಸುಂದ್ರಿ ಭಾಳ ದಿನಕ್ಕೆ ಬಂದಾಳ, ಒಂದು ಸ್ವಲ್ಪ ಮಾತಾಡ್ತೀನಿ ನಿಂದ್ರು. ನೋಡ್ತೀನಿ ರೀ ಮಾಮಿ, ಇವ್ರನ್ನ ಕೇಳ್ತೀನಿ ರೀ, ಹೋಗಂತಂದ್ರೆ ಬರ್ತೀನಿ ಅಂತ. ಅವ ಏನಂತಾನ? ಅವ್ನು ಕೇಳ್ತಾಳಂತಿಕೆ ಏನು ದೊಡ್ಡ ಬಾರಿ ಅವ್ನು ನಡೆಯೋರು ಗತಿ. ಸುಮ್ ತಂದ ಫೈನಲ್ ಆಗಿರ್ತದ, ಈ ನಾಟಕ ಮಾಡಕ್ಕೆ ಮ್ಯಾಲೆ ಇಲ್ಲದ ಏನೋ ತಕರಾರು ತೆಗಿಬೇಡ, ಸುಮ್ ತಯಾರಾಗ. ನೀ ಕರೀದ ಹೆಚ್ಚ, ನಾ ಬರೋದು ಹೆಚ್ಚ ತಾಯಿ. ನಾ ಬರ್ಲಿಕ್ಕೆ ಈಗ ತುದಿ ಕಾಲ ಮೇಲೆ ನಿಂತೀನಿ. ಈಗ ಅರ್ಧಂಬರ್ಧ ಮನಿ ಮುಗ್ದಾವ, ಅಲ್ಲಿ ಇನ್ನೊಂದು ಸ್ವಲ್ಪ ಮನಿ ಅವ, ಅಲ್ಲಿ ಹೋಗಿ ಹಚ್ಚಿ ಬರ್ಬೇಕಾಗ್ಯದ. ಬಂದೇ ಬರ್ತೀನಿ ನಾನು, ನೀ ಕರೀಲಿಲ್ಲ ಅಂದ್ರೆ ಬರ್ತಿದ್ದೆ ಬಿಡು. ಹೆಂಗಂದ್ರೆ ಹೆಂಗ್ರಿ ಮಾಮಿ, ನಮ್ದು ನಡೀತದಂದ್ರೆ ಹೆಂಗ್ರಿ? ಗಂಡನ ಒಂದು ಮಾತು ಕೇಳ್ಬೇಕಂತ ಇರ್ತದಲ್ರಿ. ನೋಡ್ತೀನಿ ರೀ, ಕೇಳ್ತೀನಿ ರೀ ಅವ್ರೇನು ಅನ್ನೋದು ಬಿಡ. ಆದ್ರೆ ಆಯ್ತು ತಗೋರಿ ಮಾಮಿ, ಬರ್ತೀನಿ ಅಂತ. ಆಯ್ತು ರೀ ಮಾಮಿ, ನಂದು ಒಂದು ಸ್ವಲ್ಪ ಪಂಚಾಯತಿ ಕೆಲಸ ಅದ, ಹೋಗಿ ಬರ್ತೀನಿ ರೀ ನಾನು. ಹೌದಾ, ಹೋಗ್ಬಾರವ, ನೀನು ಭಾಳ ಬ್ಯುಸಿಯಾಗಿ ಈಗ. ಅಲ್ಲ ಅತ್ತೆ, ನಾನು ಅಷ್ಟೊಂದು ಕರಿತಾ ಇದ್ದೀನಿ, ಯಾಕೆ ಬರ್ತಿಲ್ಲ ನೀವು ಒಳಗಡೆ? ಹೇಳಿ, ಏನಿತ್ತು ಕೆಲಸ? ಎದಕ್ಕೆ ಕರಿಲಿಕ್ಕತ್ತಿದ್ದಿ? ಅಲ್ಲ ಅತ್ತೆ, ಅವಳು ಅಷ್ಟೊಂದು ಹಗರಣ ಮಾಡಿದ್ರು ಕೂಡ ಮತ್ತೆ ಅವಳನ್ನ ಬೆಂಗಳೂರು ಕರ್ಕೊಂಡೋಗೋ ವಿಚಾರ ಇಟ್ಟಿದ್ದೀರಲ್ಲ, ಏನು ಅಂತ ನಿಮ್ಮದು? ಯಾಕೋ ಇತ್ತೀಚೆಗೆ ನನಗೆ ರೆಸ್ಪೆಕ್ಟೇ ಕೊಡ್ತಿಲ್ಲಪ್ಪ ನೀವು, ಬರೀ ಅವ್ರ ಮಾತೇನೇ ಮೇಲೂ ಆಗ್ತಿದೆ ನಿಮಗೆ. ಹಂಗಾಗಿ ನಾನು ಈ ಥರ ಆಗಿದೆ ನೋಡಿ ಅತ್ತೆ. ಹಂಗೇನಿಲ್ಲ ಪ್ರಿಯ, ಊರಂತವ್ಲಿ ಹಂಗ ಬಿಡ್ಲಿಕ್ಕೆ ಬರಂಗಿಲ್ಲ. ನೀನು ಇರುವ ಒಂದು 4-5 ಮನೆ ಇರ್ತಾವ, ಹಂಗೆ ಹೆಂಗೆ ಬಿಟ್ಟು ಹೋಗಾಗ್ತದ? ಹಂಗೆ ಇಲ್ಲವಾ, ಹಂಗೆ ಬಿಡ್ಲಿಕ್ಕೆ ಆಗಂಗಿಲ್ಲ. ನಿನಗೆ ಗೊತ್ತಾಗಲ್ಲ ಹಳ್ಳಿ ವಾತಾವರಣದ ವಿಷಯ, ಏನು ಆಗಂಗಿಲ್ಲ. ಈ ಸಲ ಏನು ಮಾಡ್ಲಾರ್ದಂಗೆ ನೋಡ್ಕೋತೀನಿ ನಾ, ಎಲ್ಲ ಹೋಗ್ಬರಂ ಸುಮ್ಮ. ಏನಾದರೂ ಮಾಡ್ಕೊಳ್ಳಿಪ್ಪ, ನಿಮ್ಮ ತಂಟೆಗೆ ಬರಲ್ಲ ನಾನು. ಯಾಕೆ ಈ ಥರ ಆಡ್ತಿದ್ರು ನಂಗಂತೂ ಅರ್ಥನೇ ಆಗ್ತಿಲ್ಲ. ಆಯ್ತು, ಅಷ್ಟು ಸುಮ್ಮಿದ್ ಬಿಡು. ನಿನಗೆ ಗೊತ್ತಾಗಂಗಿಲ್ಲ, ಸಣ್ಣಕ್ಕಿದೆಯಲ್ಲ ಏನೋ ನೀನು. ಊರಂತವ್ಲಿ ಏನು ನಡೀತದ ಏನಾಗ್ತದ ನಿನಗೇನು ಗೊತ್ತಾಗಂಗಿಲ್ಲ, ಸುಮ್ಮಿದ್ ಬಿಡು. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜು ಇರೋ ಗಂಟೆ ಠಣ್ ಅಂತ ಬಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.